ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಸರ್. ಆದ್ರೆ ಕೆಲವೊಂದು ಹೋರಾಟಗಳಲ್ಲಿ ನಿಮ್ಗೆ ಯಶಸ್ಸು ಸಿಕ್ಕಿಲ್ಲ. ಇದ್ರ ಹಿಂದೆ ಏನಾದ್ರು ಲಾಬಿ ನಡೆದಿರ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಇರುತ್ತೆ. ಹೋರಾಟಗಳಲ್ಲಿ ರಾಜಕೀಯ ಶಕ್ತಿಗಳು ಲಾಬಿ ಮಾಡ್ತಾರೆ. ಈ ನಾಡಿಗೆ ಬಂದಂಥ ಹೊರಗಡೆಯಿಂದ ಬಂದಂಥ IAS, IPS ಅಧಿಕಾರಿಗಳು ಲಾಬಿ ಮಾಡ್ತಾರೆ. ಅದರಿಂದ ಹೋರಾಟದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಹಾಗಂತ ಹೇಳಿ ಸುಮ್ಮನೆ ಕೂರೋಂಗಿಲ್ಲ. ಪ್ರಯತ್ನಗಳು ನಿರಂತರವಾಗಿ ಇರಬೇಕು. ಹಾಗಾಗಿ ನನ್ನ 36 ವರ್ಷದ ಹೋರಾಟದ ಹಾದಿಯಲ್ಲಿ 100ಕ್ಕೆ 100ರಷ್ಟು ನನಗೆ ನ್ಯಾಯ ಸಿಕ್ಕಿದೆ ಅನ್ನೋದಕ್ಕಿಂತ ನನ್ನ ಹೋರಾಟದಲ್ಲಿ ನನಗೆ ತೃಪ್ತಿ ಆಗುವಷ್ಟು ನ್ಯಾಯ ಸಿಕ್ಕಿದೆ. ಅದನ್ನು ಪಡ್ಕೊಳ್ಳುವಂಥ ಶಕ್ತಿ ಕರವೆಗೆ, ನಾರಾಯಣಗೌಡರಿಗೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾನು ಹೋರಾಟ ಅಂತ ಹೇಳಿ ಕೇವಲ ಬೀದಿಯಲ್ಲಿ ಬಂದು ಪ್ರಚಾರಕ್ಕಾಗಿ ಹೋರಾಟ ಮಾಡೋದೂ ಅಲ್ಲ, ಮಾಡೋದೂ ಇಲ್ಲ. ನನಗೆ ಒಂದು ವಿಚಾರವನ್ನು, ಕರ್ನಾಟಕದ ಒಂದು ವಿಚಾರವನ್ನು ಇಟ್ಕೊಂಡು ಬೀದಿಗೆ ಬಂದರೆ ಅಲ್ಲಿ ನ್ಯಾಯ ಸಿಗೋವರೆಗೂ, ಉತ್ತರ ಸಿಗೋವರೆಗೂ ಹಿಂತಿರುಗಿ ಹೋದಂಥ ಇತಿಹಾಸವೇ ಇಲ್ಲ. ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ. ಇನ್ನು ಕನ್ನಡ ಹೋರಾಟಗಾರರ ಮೇಲಿನ ಎಲ್ಲಾ ಪ್ರಕರಣಗಳನ್ನ ಹಿಂದೆ ತಗೊಳ್ಳೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಸರ್. ಇದು ಕಾರ್ಯರೂಪಕ್ಕೆ ಬರುತ್ತಾ ಹೇಗೆ? ನಾನು ಮೊನ್ನೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಆವರಣದಲ್ಲಿ ನಾಡ ದೇವತೆ, ಕನ್ನಡಿಗರ ಆರಾಧ್ಯ ದೇವತೆ ಭುವನೇಶ್ವರಿಯ ಪ್ರತಿಮೆಯ ಅನಾವರಣ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಹೇಳಿಕೆ ಕೊಟ್ಟರು. ಎಲ್ಲ ಕನ್ನಡ ಹೋರಾಟಗಾರರ ಮೇಲಿರುವಂಥ ಮುಕದ್ದಮೆಗಳನ್ನು ವಾಪಸ್ ತಗೋತೀನಿ ಅಂತ ಹೇಳಿ. ಆಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ. ಇಂಥ ಹೇಳಿಕೆಗಳನ್ನು ಮೊದಲಲ್ಲ, ಅನೇಕ ಸಲ ಇಂಥ ಹೇಳಿಕೆ ಹೊರಬಂದಿದೆ. ಆದರೆ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ಭುವನೇಶ್ವರಿಯ ಪ್ರತಿಮೆಯ ಅನಾವರಣ ಮಾಡಿ ಆ ವೇದಿಕೆಯಲ್ಲಿ ಈ ಮಾತು ಹೇಳ್ತಾ ಇದ್ದೀರಿ. ಈ ಮಾತು ಸುಳ್ಳಾಗಬಾರ್ದು, ಈ ಪ್ರತಿಜ್ಞೆ ಸುಳ್ಳಾಗಬಾರ್ದು, ಇದನ್ನು ಉಳಿಸ್ಕೋಬೇಕು. ಯಾಕೆಂದರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದಂಥ ಪತ್ರದಲ್ಲಿ ಒಂದು ಮಾತು ಹೇಳಿದೆ ಅವರಿಗೆ, ಸಿದ್ದರಾಮಯ್ಯನವರೇ, ಅಷ್ಟೋ ಇಷ್ಟೋ ನಿಮಗೆ ಕನ್ನಡದ ಕಾಳಜಿ, ಕಳಕಳಿ, ಅಭಿಮಾನ ಇರುವಾಗ ನಿಮ್ಮ ಕಾಲದಲ್ಲಿ ಕನ್ನಡ, ಕರ್ನಾಟಕ, ಕನ್ನಡಿಗ ಅನ್ನೋ ವಿಚಾರದಲ್ಲಿ ಏನಾದರೂ ಒಂದಷ್ಟು ಕಾಯ್ದೆಗಳನ್ನ ಮಾಡಿಬಿಟ್ರೆ ಕರ್ನಾಟಕದ ಜನ, ಕನ್ನಡಿಗರು ನಿಮ್ಮನ್ನು ಇತಿಹಾಸದಲ್ಲಿ ನೆನಪಲ್ಲಿ ಇಟ್ಕೋತಾರೆ. ಹಾಗಾಗಿ ಯಾರೋ ಬಂದು ಈ ಕನ್ನಡದ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ. ಹಾಗಾಗಿ ನಿಮ್ಮ ಕಾಲದಲ್ಲಿ ಕರ್ನಾಟಕಕ್ಕೆ, ಕನ್ನಡಕ್ಕೆ, ಕನ್ನಡಿಗರಿಗೆ ಯಾವ ರೀತಿಯ ಅನುಕೂಲ ಆಗುವಂಥ ಕಾಯ್ದೆಗಳ ಆಗಬೇಕಾಗಿದೆಯಲ್ಲ, ಅದನ್ನು ಮಾಡಿಬಿಟ್ಟು ಹೋಗ್ರಿ. ಅಧಿಕಾರ ಶಾಶ್ವತ ಅಲ್ಲ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದಂಥದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.